ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜೈಲಿನಲ್ಲಿ ದರ್ಶನ್ಗೆ ಕನಿಷ್ಠ ಸೌಲಭ್ಯ ನೀಡದ ಆರೋಪಿ ದರ್ಶನ್ ಸಲ್ಲಿಸಿದ ಅರ್ಜಿಯನ್ನ ಕೋರ್ಟ್ ಇದೀಗ ಪುರಸ್ಕರಿಸಿದೆ. ಹೆಚ್ಚುವರಿ ಹಾಸಿಗೆ ದಿಂಬು ನೀಡುವಂತೆ ಕೋರಿದ ಅರ್ಜಿ ಇದು. ದರ್ಶನ್ಗೆ ಒಂದು ರೀತಿ ರಿಲೀಫ್ ಅಂತ ಹೇಳ್ಬೋದು ಕೊಂಚ ಮಟ್ಟಿಗೆ, ಯಾಕಂದ್ರೆ ಈ ಹಿಂದೆ ಹಿನ್ನಡೆಗಳಾಗ್ತಾ ಇತ್ತು ಅವ್ರಿಗೆ. SPP ಅವರು ಬಲವಾದಂತಹ ವಾದವನ್ನು ಮಂಡಿಸ್ತಾ ಇದ್ರು. ಹೆಚ್ಚುವರಿ ದಿಂಬು ಹಾಸಿಗೆ ಕೊಟ್ಟಿರಲಿಲ್ಲ, ಕೋರ್ಟ್ ಆದೇಶ ಇದ್ರೂ ಕೂಡ ನ್ಯಾಯಾಂಗ ನಿಂದನೆ ಅಂತ ಹೇಳಿದ್ರು ದರ್ಶನ್ ಪರ ವಕೀಲರು. ಈಗ ಜೈಲಿಗೆ ಭೇಟಿ ನೀಡಿ ಪರಿಶೀಲಿಸೋಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಭೇಟಿಯನ್ನ ಕೊಡಬೇಕು. ಆದೇಶ ಪಾಲನೆ ಆಗಿದೆಯಾ ಇಲ್ವಾ ಅಂತ ಪರಿಶೀಲಿಸಬೇಕು. ಅಕ್ಟೋಬರ್ 18ರ ಒಳಗೆ ವರದಿ ಸಲ್ಲಿಸಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಇನ್ನು ವಿಚಾರಣೆಯನ್ನ ಅಕ್ಟೋಬರ್ 18ಕ್ಕೆ 57ನೇ CCH ಕೋರ್ಟ್ ಮುಂದೂಡಿಕೆಯನ್ನ ಮಾಡಿದೆ. ದರ್ಶನ್ ಅವರು ನೇರವಾಗಿ ಜಡ್ಜ್ ಅವ್ರನ್ನೇ ಭೇಟಿ ಮಾಡಬೇಕು ಅನ್ನುವಂಥ ಅರ್ಜಿನೂ ಕೂಡ ಸಲ್ಲಿಸಿದ್ರು. ಮತ್ತು ಹೆಚ್ಚುವರಿ ಹಾಸಿಗೆ ದಿಂಬು ಜೈಲಾಧಿಕಾರಿಗಳು ಟಾರ್ಗೆಟ್ ಮಾಡೋದಂಗೆ ಕಾಣಿಸ್ತಾ ಇದೆ. ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇಲ್ಲ ನಮ್ಮ ಕಕ್ಷಿದಾರರಿಗೆ ಅಂತ ಹೇಳಿ ಅವ್ರ ಪರ ವಕೀಲ ಸುನೀಲ್ ಅವರು ವಾದವನ್ನು ಮಂಡಿಸಿದರು. SPP ಅವರು ಮ್ಯಾನ್ಯುವಲ್ ಪ್ರಕಾರ ಏನೇನು ಕೊಡಬೇಕು ಕನಿಷ್ಠ ಸೌಲಭ್ಯಗಳು ದರ್ಶನ್ಗೆ ಸಿಗ್ತಾ ಇದ್ದಾವೆ. ಅವರು ಕೂಡ ಸಾಧಾರಣ ವಿಚಾರಣಾಧೀನ ಕೈದಿಗಳಲ್ಲಿ ಬರ್ತಾರೆ. VIP ಟ್ರೀಟ್ಮೆಂಟ್ ಇಲ್ಲಿ ಕೊಡೋಕ್ಕಾಗೋದಿಲ್ಲ ಯಾರಿಗೂ ಕೂಡ ಅಂತ ವಾದವನ್ನು ಮಂಡಿಸಿದ್ರು. ಬಟ್ ಈಗ ಸ್ವತಃ ಕೋರ್ಟ್ ಹೇಳಿದೆ ಜೈಲಿಗೆ ಭೇಟಿಯನ್ನು ಕೊಡಬೇಕು, ಅಲ್ಲಿ ಖುದ್ದು ಪರಿಶೀಲನೆ ಮಾಡಬೇಕು. ದರ್ಶನ್ ಅವ್ರಿಗೆ ಹೇಗೆ ನೋಡ್ಕೊಳ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ ಇಲ್ವಾ, 18ರೊಳಗಡೆ ವರದಿಯನ್ನು ಸಲ್ಲಿಸಬೇಕು ಅಂತ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರು ವಿಸಿಟನ್ನು ಮಾಡಬೇಕು ಅಂತ ಸ್ವತಃ ಕೋರ್ಟ್ ಈಗ ಸೂಚನೆಯನ್ನು ಕೊಟ್ಟಿದೆ. ದರ್ಶನ್ ಕೂಡ ಕೇಳಿಕೊಂಡಿದ್ರು, ನೀವಾದರೂ ಬಂದು ನೋಡಿ ನನ್ನ ಕಷ್ಟ ಏನಿದೆ ಅಂಥೇಳಿ ದರ್ಶನ್ ಪರ ವಕೀಲರ ಮೂಲಕ ಅದನ್ನು ಹೇಳಿಸಿದ್ರು. ಹಾಗಾಗಿನೇ ಕಾನೂನು ಸೇವಾ ಪ್ರಾಧಿಕಾರ ಏನಿದೆ ಅದರ ಒಬ್ಬ ಸದಸ್ಯರು ಹೋಗಿ ಇಲ್ಲಿ ಭೇಟಿಯನ್ನು ಕೊಡ್ತಾರೆ. ದರ್ಶನ್ ಅವರ ವಾಸ್ತವ ನರಕ ದರ್ಶನ ಹೇಗಿದೆ ಅಂತ, ನಿಜಕ್ಕೂ ದರ್ಶನ ಹೇಳಿದಾಗೆ ಅವರು ಅಲ್ಲಿ ಬದುಕ್ತಾ ಇದ್ದಾರಾ ಅಥವಾ ಸುಳ್ಳು ಹೇಳ್ತಾ ಇದ್ದಾರಾ, ಜೈಲಾಧಿಕಾರಿಗಳು ಅವ್ರನ್ನ ಹೆಂಗೆ ನಡೆಸ್ಕೊಳ್ತಾ ಇದ್ದಾರೆ. ಈಗ ಅವರು ಕ್ವಾರಂಟೈನ್ ಅಂತ ಹೇಳಿದರು, ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ. ಅದರ ಜೊತೆಗೆ ಅಲ್ಲಿ ಸರಿಯಾದ ಬೆಳಕು ಗಾಳಿ ಇಲ್ಲ, ಫಂಗಸ್ ಬರ್ತಿದೆ ನಮ್ಮ ಕೈಗೆ ಅಂಥೇಳಿ ಓಡಾಡೋಕೆ ವಾಕಿಂಗ್ ಮಾಡೋಕ್ಕೆ ಕೂಡ ಅವಕಾಶ ಕೊಡ್ತಾ ಇಲ್ಲ, ದುಡ್ಡು ಕೊಟ್ಟರೂ ಕೂಡ ನನಗೆ ಸರಿಯಾದಂಥ ವ್ಯವಸ್ಥೆಯನ್ನು ನೀಡ್ತಾ ಇಲ್ಲ ಅಂತ. ಹಾಗಾಗಿನೇ ಈಗ ಕೋರ್ಟ್ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಜೈಲಾಧಿಕಾರಿಗಳು ನ್ಯಾಯಾಂಗ ನಿಂದನೆ ಮಾಡಿದ್ದಾರೆ ಅಂಥೇಳಿ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಮನವರಿಕೆಯನ್ನು ಮಾಡಿದರು. ಈಗ ದರ್ಶನ್ ಸಲ್ಲಿಸಿದಂಥ ಅರ್ಜಿಯನ್ನು ಕೋರ್ಟ್ ಪುರಸ್ಕಾರವನ್ನು ಮಾಡಿದೆ. ಆಯಿತು, ಹಾಗಾದರೆ ದರ್ಶನ್ ಅವರ ಸದ್ಯದ ಪರಿಸ್ಥಿತಿ ಹೇಗಿದೆ ಅದನ್ನು ಖುದ್ದು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರು ಭೇಟಿ ಕೊಟ್ಟು ಕೋರ್ಟ್ಗೆ ವರದಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನಿಜಕ್ಕೂ ಜೈಲಾಧಿಕಾರಿಗಳು ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಿದ್ದಾರಾ ಇಲ್ವಾ, ಜೈಲಿನ ಕೈಪಿಡಿಯಂತೆ ಅವ್ರಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರಾ ಇಲ್ವಾ, ಬೇರೆ ಕೈದಿಗಳ ಪರಿಸ್ಥಿತಿ ಹೆಂಗಿದೆ, ಅಥವಾ ದರ್ಶನ್ಗೆ ಏನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಹೆಚ್ಚುವರಿ ಹಾಸಿಗೆ ದಿಂಬು ಕೊಡಬೇಕಂತ ಏನಾದರೂ ಆ ಮ್ಯಾನ್ಯುವಲ್ ಇದೆಯಾ ಇಲ್ವಾ, ದುಡ್ಡು ಕೊಟ್ಟರು ಕೂಡ ಯಾಕೆ ಇವರು ಕೊಡ್ತಾ ಇಲ್ಲ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅನ್ನೋದು ಕೋರ್ಟ್ನ ಅಭಿಪ್ರಾಯ ಆಗಿದೆ.